ಹಾಯ್ 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 ಗಾಯ್ಸ್. ಗಾಯ್ಸ್. ಇವತ್ತು ನಾವು ಫುಡ್ ವ್ಲಾಗ್ ಮಾಡೋಣ ಅಂತ ಅನ್ಕೊಂಡಿದ್ವಿ. ಇವತ್ತು ಸ್ವೀಟ್ ಕ್ರೇವಿಂಗ್ಸ್ ಜಾಸ್ತಿ ಜಾಸ್ತಿ ಆಯ್ತು, ಆಯ್ತು. ಅದಕ್ಕೆ ಸ್ವೀಟ್ ಮಾಡೋಣ ಅಂದ್ಕೊಂಡ್ವಿ. ಏನ್ ಸ್ವೀಟ್ ಅಂದ್ರೆ ಕ್ಯಾರೆಟ್ ಹಲ್ವಾ ಮಾಡೋಣ ಅಂತ. ಬನ್ನಿ ಈಗ ಪ್ರಿಪೇರ್ ಮಾಡೋಣ. ಫಸ್ಟ್ ಕ್ಯಾರೆಟ್ನ ಕ್ಲೀನ್ ಮಾಡಿ ಇಟ್ಕೊಳ್ಳೋಣ, ಆಮೇಲೆ ತುರಿಬೇಕು. ಎಲ್ಲ ತುರ್ಕೊಳ್ಳೋಣ. ಕ್ಯಾರೆಟ್ ತುರ್ಕೋತಾ ಇರ್ದಂಗೆನೆ ಹಾಲನ್ನ ಕಾಯಿಸ್ಕೊಂಡ್ಬಿಡೋಣ. ಬನ್ನಿ, ಹಾಲು ಕಾಯಿಸ್ಕೊಂಡು ಇಟ್ಕೊಳ್ಳೋಣ. ಇಲ್ಲ ಗೀ ಪೊಟ್ಕೊಂಡು ಒಂದು ಪ್ಯಾನಲ್ಲಿ ಗೀ ಹಾಕ್ಕೊಳ್ಳೋಣ. ಡ್ರೈ ಫ್ರೂಟ್ಸ್ ಹಾಕೋಣ. ஃப்ரை ಮಾಡ್ಕೊಳ್ಳೋಣ. அப்படி ட்ரை ஃப்ரூட்ஸை நல்லா கீயில் ஃப்ரை பண்ணிக்கலாம். ஃப்ரை ஆகிட்ட பிறகு ஏலக்காய் பவுடர் போட்டுக்கலாம். ஃப்ரை ಆಗ್ತಾ ಇದ್ದಾಗಲೇ ಎಲಚಿ ಪೌಡರ್ ಹಾಕೋಣ. இப்போ ಕ್ಯಾರೆಟ್ போட்டுக்கலாம். ಹಿಂಗೆ ಕ್ಯಾರೆಟ್ ಹಾಕೋ, ಹಾಲು ಹಾಕೊಳ್ಳೋಣ. ಇವಾಗ மிக்ஸ் பண்ணி விட்டுக்கணும். வாவ், ಕ್ಯಾರೆಟ್ ಹಲ್ವಾ நல்லா வெந்துட்டு இருக்கு. ನೋಡಿ, ಒಂದು ಹದಕ್ಕೆ ಬಂದಿದೆ. ಇವಾಗ ನೋಡಿ, ಚೆನ್ನಾಗಿ ಬೇಯ್ತಾ ಇದೆ. ನೋಡಿ, ಈ ಥರ ಬರಬೇಕು. ஆல்மோஸ்ட் கேரட் நல்லா வெந்திருக்கு. இப்போ பால் கோவா போடலாம். ಇನ್ನೇನು ಬೆಂದಿದೆ ಕ್ಯಾರೆಟ್ ಎಲ್ಲ. ಕೋವಾ ಹಾಕೊಂಡು ಬನ್ನಿ. ಒಂದು 5 ಮಿನಿಟ್ಸ್ ಕ್ಲೋಸ್ ಮಾಡಿ ಬಿಡೋಣ. பாருங்க கைஸ், கேரட் அல்வா ரெடி ஆயிடுச்சு. இப்போ சர்வ் பண்ணிடலாம். ನೋಡಿ ಗಾಯ್ಸ್, ಕ್ಯಾರೆಟ್ ಹಲ್ವಾ ರೆಡಿಯಾಗಿದೆ. ಈಗ ಸರ್ವ್ ಮಾಡೋಣ. ಕ್ಯಾರೆಟ್ ಹಲ್ವಾ ಹೇಗಿದೆ ನೋಡಿ ಗಾಯ್ಸ್, ಕ್ಯಾರೆಟ್ ಹಲ್ವಾ ತುಂಬ ಚೆನ್ನಾಗಿದೆ. சூப்பர் கைஸ், நிஜமாவே சூப்பராக இருக்கு. ஃபர்ஸ்ட் டைம் கேரட் அல்வா ரெடி பண்ணியிருக்கோம். சூப்பராக இருக்கு. ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ನೀವು ಒಂದ್ಸರಿ ಮನೇಲಿ ಮಾಡ್ಕೊಳ್ಳಿ. ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಓಕೆನಾ? ಬಾಯ್. ಮತ್ತೆ ಇನ್ನೊಂದು ವಿಡಿಯೋ ಸಿಗೋಣ. ಅಂಟಿಲ್ ದಟ್ ಟೇಕ್ ಕೇರ್. ಬಾಯ್. ಬಾಯ್.